ಈಗಿನ ಕಾಲದಲ್ಲಿ ಎಲ್ಲ ಹೆಣ್ಮಕ್ಳು ನನ್ನ ಕೆರಿಯರಲ್ಲಿ ತುಂಬಾ ಮುಂದಕ್ಕೆ ಬರಬೇಕು, ನಾನೆಲ್ಲ ಚೆನ್ನಾಗಿ ದುಡ್ಬಿಟ್ಟು ಮನೆ ಮಾಡ್ಬಿಟ್ಟು ಆಮೇಲೆ ಲೈಫಲ್ಲಿ ಸೆಟ್ಲ್ ಆಗಬೇಕು, ಮದುವೆ ಆಗಬೇಕು, ಆಮೇಲೆ ಮಕ್ಕಳು ಮಾಡಬೇಕು ಅಂತ ಅನ್ಕೊಳ್ತಾರೆ. ಬಟ್ ಇಷ್ಟು ಮಾಡುವಷ್ಟರಲ್ಲಿ ಅವ್ರಿಗೆ ಒಂದು 30 to 35 ಇಯರ್ಸ್ ಆಗಿರುತ್ತೆ. 20 to 35 ಇಯರ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಆದ ಏಜ್ ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಆಗಕ್ಕೆ. ಸೊ ಇದು ಎರಡು ಕ್ಲಾಶ್ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಇದು ಒಂದು ಒಳ್ಳೆ ಆಪ್ಷನ್ ಆಗಿರುತ್ತೆ. ಇದು ಎಗ್ ಫ್ರೀಸಿಂಗ್ ಅಲ್ಲಿ ಯೂಶಲಿ 20 to 30 ಇಯರ್ಸ್ ಒಳಗಡೆ ಮಾಡಿದ್ರೆ ಈ ಫ್ರೋಸನ್ ಎಗ್ಸ್ ಇಂದ ಒಂದು ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ ಆಲ್ಮೋಸ್ಟ್ 40 to 50% ತನ ಇರುತ್ತೆ. ಬಟ್ ಇದು ಒಂದು ಬ್ಯಾಕಪ್ ತರ ಇರುತ್ತೆ ಹೆಂಗಸರಿಗೆ. ಈ ಎಗ್ಸ್ ಅನ್ನೆಲ್ಲ ಒಂದೇ ತಿಂಗಳಲ್ಲಿ ಕಲೆಕ್ಟ್ ಮಾಡ್ಬಿಟ್ಟು ಇದನ್ನ ಫ್ರೀಸ್ ಮಾಡ್ಬಿಡ್ತೀವಿ. ಈ ಫ್ರೀಸಿಂಗ್ -80 degrees Celsius ಟೆಂಪರೇಚರ್ ಅಲ್ಲಿ ಫ್ರೀಸ್ ಮಾಡುವಾಗ ಅದರಲ್ಲಿ ಇರುವ ಆಕ್ಟಿವಿಟಿ ಎಲ್ಲ ಸ್ಟಾಪ್ ಆಗಿರುತ್ತೆ ಹಾಗೂ ಎಗ್ ಕ್ವಾಲಿಟಿ ಹಂಗೆ ಪ್ರಿಸರ್ವ್ ಆಗಿರುತ್ತೆ. ಇದು ಒಂದು 4 to 5 ಇಯರ್ಸ್ ತನನು ಫ್ರೀಸ್ ಆಗಿ ಮಾಡಿಟ್ಟಿರ್ಬೋದು ಹಾಗೂ ಅವರಿಗೆ ಪ್ರೆಗ್ನೆನ್ಸಿ ಯಾವಾಗ ಬೇಕು ಆ ಎಗ್ ಅನ್ನ ತೆಗೆದ್ಬಿಟ್ಟು ಹಸ್ಬೆಂಡ್ ಸ್ಪರ್ಮ್ ಜೊತೆ ಫ್ಯೂಸ್ ಮಾಡ್ಬಿಟ್ಟು ಅದರಿಂದ ಒಂದು ಮಗು ಮಾಡ್ಕೋಬಹುದು. ಈ ಎಗ್ಗಿಂದ ಮಗು ಆದ್ರೆ ಏನೇ ತರದ್ದು ಕಾಂಪ್ಲಿಕೇಶನ್ಸ್ ಮಗುವಲ್ಲಿ ಏನೂ ಆಗಲ್ಲ. ಯಾರ್ಯಾರು ಹೆಣ್ಮಕ್ಳು ಅವರ ಪ್ರೆಗ್ನೆನ್ಸಿಯನ್ನು ತುಂಬಾ ಡಿಲೇ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದಾರೆ ಅಂತವರಿಗೆ ಇದನ್ನು ದಯವಿಟ್ಟು ಶೇರ್ ಮಾಡಿ.